ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಭರದಿಂದ ಸಿದ್ಧತೆಗಳು ನಡೀತಾ ಇದೆ. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಈಗಿನಿಂದಲೇ ಸಿದ್ಧತೆ ಬಹಳ ಜೋರಾಗಿ ನಡೀತಾ ಇದೆ. ಈಗ ಸಿದ್ಧತೆಗಳು ಆರಂಭ ಆಗಿರುವ ಬೆನ್ನಲ್ಲೇ ಅಂದ್ರೆ ಜನ ಬಹಳ ಬಂದು ಸೇರ್ತಾರೆ. ಇನ್ನೇನು ನಾಳೆ ರಾತ್ರಿ ಎಲ್ಲ ಅಲ್ಲಿ ಹೋಗಂಗಿಲ್ಲ, ಅಷ್ಟು ಜನ ಇರ್ತಾರೆ. ಸೊ ಈಗ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಅಹಿತಕರ ಘಟನೆಗಳು ನಡೆಯದಂತೆ ಖಾಕಿ ಕಣ್ಗಾವಲನ್ನ ಇಡ್ತಾ ಇದೆ. ಇದರ ಅನಿವಾರ್ಯತೆ, ಅವಶ್ಯಕತೆ ಬಹಳ ಇದೆ. ಯಾಕಂದ್ರೆ ತೀರಾ ಇತ್ತೀಚೆಗೆ ಮೊನ್ನೆ ದೆಹಲಿಯಲ್ಲಿ ಆಗಿರುವಂತಹ ಘಟನೆ ಇನ್ನೂ ಕಣ್ಮುಂದೆನೇ ಇದೆ. ಆಮೇಲೆ ಇವೆಲ್ಲ ಬಹಳ ಸೂಕ್ಷ್ಮವಾದಂಥ ಒಂದು ಸನ್ನಿವೇಶಗಳಾಗಿರುತ್ತೆ ನಿಭಾಯಿಸೋಕೆ. ಯಾಕಂದ್ರೆ ಇಲ್ಲೇನಾದರೂ ಯಾರಾದರೂ ಕಿಡಿಗೇಡಿಗಳು ಬಂದು ಏನಾದರೂ ಅನಾಹುತ ಮಾಡಬೇಕು ಅಂತಲ್ಲ, ಅಲ್ಲೇ ಆಗುವಂಥ ಕೆಲವೊಂದು ಸಂದರ್ಭದ ಪುಕಾರ್ಗಳು, ಗೊಂದಲ ಗದ್ದಲಗಳು, ಕಾಲ್ ತುಳಿತ ಇಂತಹದ್ದಕ್ಕೆಲ್ಲ ಕಾರಣ ಆಗ್ಬಿಡುತ್ತೆ. ಸೊ ಈ ವರ್ಷ ಅಂತೂ ಕಾಲ್ ತುಳಿತ ಪ್ರಕರಣಗಳು ಎಷ್ಟು ಆಗಿದೆ ಅನ್ನುವಂಥ ದೇವಸ್ಥಾನದಿಂದ ಹಿಡಿದು ಈ ಸ್ಟಾರ್ಗಳನ್ನು ನೋಡೋಕೆ ಹೋದಂಥ ಸಂದರ್ಭದಲ್ಲಿ ಆಗಿರೋದನ್ನು ನೋಡಿದ್ದೀವಿ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀವಿ ಅಂತ ಅಂದರೆ, MG ರೋಡು, ಬ್ರಿಗೇಡ್ ರೋಡಲ್ಲಿ ಸೇರುವಂಥ ಜನ ಇರುತ್ತಲ್ಲ, ಆ ಮಟ್ಟಿಗಿರುತ್ತೆ. ಸಾವಿರಾರು ಜನ ಬಂದು ಆ ರಸ್ತೆಯಲ್ಲಿ ಸೇರ್ತಾರೆ. ಈ ಟೈಮ್ನಲ್ಲಿ ಏನಾದ್ರು ಅನಾಹುತಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಮೀನ್ವೈಲ್ ಈ ಅಹಿತಕರ ಘಟನೆಗಳನ್ನು ಏನಾದರೂ ಸೃಷ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರುವಂಥವರಿಗೂ ಕೂಡ ಒಂದು ಕಣ್ಣಿಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಅದರ ಜೊತೆಗೆ ಈ 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಆದಂಥದ್ದನ್ನು ನಾವು ನೋಡಿದ್ವಿ.